ನಮಸ್ಕಾರ. ದಿನಾಂಕ 1/5/2026 BSNL ಕೋಟ್ನೂಡಿ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಬುದ್ಧ ಬಸವ ಅಂಬೇಡ್ಕರ್ ಜಯಂತ್ಯೋತ್ಸವ ಸಮಿತಿ ಕಲಬುರಗಿ ಕೋಟ್ನೂಡಿ ವತಿಯಿಂದ ಬುದ್ಧ ಬಸವ ಅಂಬೇಡ್ಕರ್ ಜಯಂತ್ಯೋತ್ಸವ ಕಾರ್ಯಕ್ರಮ ಆಚರಣೆ ಮಾಡ್ತಾ ಬಂದಿದ್ದೀವಿ. ಸುಮಾರು 22 ವರ್ಷ ಕಳೆದು 23ನೇ ವರ್ಷ ಬುದ್ಧ ಬಸವ ಅಂಬೇಡ್ಕರ್ ಜಯಂತ್ಯೋತ್ಸವ ಸಮಿತಿ ಕೋಟ್ನೂಡಿ ಬಡಾವಣೆಯಲ್ಲಿ ಅತಿ ಅದ್ದೂರಿಯಿಂದ ಆಚರಣೆ ಮಾಡ್ತಾ ಬಂದಿದ್ದು, ಈ ಸಾತಿ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ AICC ಅಧ್ಯಕ್ಷರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಯವರಿಗೆ ನಾವು ಸ್ವಾಗತ ಬಯಸಿದ್ದೀವಿ. ಅವರು ಕಾರ್ಯಕ್ರಮ ಬರ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಿವೃತ್ತ DGP ಡಾಕ್ಟರ್ HT ಸಂಗ್ಲೇನಾ ಸಾಹೇಬರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ಜಿಲ್ಲೆಯ ಅಧಿಕಾರಿಯಾದಂಥ ಪೂಜಾ ತರುಣ್ ಮೇಡಮ್ ಅವರು ಹಾಗೂ ಪೊಲೀಸ್ ಕಮಿಷನರ್ ಆದಂಥ ಡಾಕ್ಟರ್ ಶಾಂತ SD ಅವರು ಬರ್ತಾ ಇದ್ದಾರೆ. ಸುಮಾರು ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ 3 ಮಂತ್ರಿಗಳಾದ ಡಾಕ್ಟರ್ ಶರಣಬಸಪ್ಪ ಲಕ್ಷ್ಮಣಪುರ ಸಾಹೇಬರು, ಶರಣಪ್ಪ ಸ್ವಾಡ್ಲಿ ಅವರು ಮತ್ತೆ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ಇದೊಂದು ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ಶಾಸಕರು, ಸಚಿವರು ಎಲ್ಲರೂ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಮೇನ್ ಉದ್ದೇಶ ಏನಂದ್ರೆ, ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಸುಮಾರು 40 ಮಂದಿ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ವಿ. ಅದರ ಉದ್ದೇಶ ಏನಂದ್ರೆ, ಹಲವಾರು ವರ್ಷಗಳಿಂದ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವ್ರ ಸೇವೆಯನ್ನು ಯಾರು ಗುರುತಿಸಿ ಇನ್ನೂವರೆಗೂ ಸನ್ಮಾನ ಮಾಡಿಲ್ಲ. ಆ ಸನ್ಮಾನ ಮಾಡ್ತಕ್ಕಂಥ ಕೆಲಸ ನಮ್ಮ ಜಿಲ್ಲೆಯಿಂದ ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಸಮಿತಿ BSNL ಕಡೆಯಿಂದ ಮಾಡೋ ಉದ್ದೇಶ ಅಂದ್ರೆ, ಎಷ್ಟೆಲ್ಲ ಜನ ಪೊಲೀಸ್ ಅಧಿಕಾರಿಗಳಿಗೆ ಬರೀ ಕೆಲಸಗಳಿಗೆ ಉಪಯೋಗ ಮಾಡ್ಕೋತಾರೆ, ಆದ್ರೆ ಅವ್ರ ಸೇವೆಗೆ ಗುರುತಿಸೋ ಕೆಲಸ ಯಾರು ಮಾಡಿಲ್ಲ. ನಮ್ಮ ಒಂದು ಸಂಘ ಇದು ಒಂದು ಕಾರ್ಯಕ್ಕೆ ಕೈ ಹಾಕಿದ್ವಿ. ಅದಕ್ಕೆ ನಮ್ಮ ಸಮಿತಿ ನಿರ್ಣಯ ಮಾಡಿದಾಗ ಅವರ ಸೇವೆಗೆ ಬಹಳಷ್ಟು ಶ್ರಮ ವಹಿಸಿದಂತ ಎಲ್ಲ ಸಿಬ್ಬಂದಿ ವರ್ಗಗಳಿಗೆ ನಾವು ಸನ್ಮಾನ ಮಾಡೋ ಕೆಲಸ ಮಾಡ್ತಾ ಇದ್ವಿ. ತದನಂತರ ಯಾಕೆ ಅವರಿಗೆ ಮಾಡ್ತಾ ಇದ್ವಿ ಅಂತಂದ್ರೆ, ನಮ್ಮ BSNL ಲೇಔಟ್ 30 ವರ್ಷ ಆಯ್ತು. ಆ ಲೇಔಟ್ ಅಲ್ಲಿ ಇಲ್ಲಿವರೆಗೂ ಒಂದು 10 ಆದ್ರೂ ದೊಡ್ಡ ಕ್ರೈಮ್ ಆಗಿದೆ ಅಂತ ನಾವು ಅನ್ನಕ್ಕಾಗಲ್ಲ. ಒಂದು ಕ್ರೈಮ್ ಆಗ್ತಾ ಇಲ್ಲ. ಕ್ರೈಮ್ ಕಂಟ್ರೋಲ್ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಅಲ್ಲಿ ಕ್ರೈಮ್ ಕಂಟ್ರೋಲ್ ಮಾಡೋದು ಯೂನಿವರ್ಸಿಟಿ ಹಾಗೂ ಅಶೋಕ್ ಪೊಲೀಸ್ ಸ್ಟೇಷನ್ ಮತ್ತು ಸ್ಟೇಷನ್ ಬಜಾರ್. ಇತ್ತೀಚೆಗೆ ಈ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ. ಆ ಕ್ರೈಮ್ಗಳು ಜಾಸ್ತಿ ಆಗೋ ಉದ್ದೇಶ ಅಂದ್ರೆ, ನಿಮ್ಗೆ ಗೊತ್ತಿದೆ, ಕರಪ್ಷನ್ ಆಗ್ಲಿ, ಎಲ್ಲ ಕಡೆ ಏನಂತಾರೆ ಬ್ರೈಬ್ ತುಂಬಾಗಲಿ, ಅದರಿಂದ ಸಿಬ್ಬಂದಿ ವರ್ಗದಲ್ಲಿ ಒಂದು ಒಳ್ಳೆ ವಾತಾವರಣದಿಂದ ಕೆಟ್ಟ ವಾತಾವರಣ ಹೋಗ್ತಾ ಇದೆ. ಅದಕ್ಕೆ ಈ ವಾತಾವರಣ ಶುದ್ಧಿ ಮಾಡಕ್ಕೆ ಡಾಕ್ಟರ್ HT ಸಂಗ್ಲೇನಾ ನಿವೃತ್ತ DGP ಅವ್ರ ಕಡೆಯಿಂದ ಸನ್ಮಾನ ಮಾಡಕ್ಕೆ ನಾವು ಡಿಸೈಡ್. ಯಾಕಂದ್ರೆ 40 ವರ್ಷ ಹಿಂದೆ 78 ಸೆಂಟ್ನಲ್ಲಿ ಡಾಕ್ಟರ್ HT ಸಂಗ್ಲೇನಾ ಅವರು SP ಆಗಿ ಈ ಜಿಲ್ಲೆಗೆ 3 ತಿಂಗಳು ಸೇವೆ ಸಲ್ಲಿಸಿದ್ರು. ಅವರು ತಮ್ಮ ಲೈಫಲ್ಲೇ, ತಮ್ಮ ಜೀವನದಲ್ಲೇ ಒಂದು ನಯಾ ಪೈಸಾ ಯಾರ ಹತ್ರ ಕರಪ್ಷನ್ ಹೆಸರು ಮಾಡಿದಂತ ಏಕೈಕ DGP ಅಂತ ತಪ್ಪಿಲ್ಲ, ಏಕೈಕ ಪೊಲೀಸ್ ಅಧಿಕಾರಿ ಅಂತ ತಪ್ಪಿಲ್ಲ. ಅವರು ಮೂಲತಃ ಮಿಜೋರಾಂದು, ಆದ್ರೆ ಅವರು ನಮ್ಮ ಕರ್ನಾಟಕಕ್ಕೆ ಬಂದು, ಕಲಬುರಗಿ ಬಂದು ಈ ನಾಡಿಗೆ ಸೇವೆ ಸಲ್ಲಿಸಿದ್ದಾರೆ. ಅವ್ರ ಸೇವೆ ನೋಡಿ ಅಟ್ಲೀಸ್ಟ್ ಅವ್ರ ಕಡೆಯಿಂದ ಸನ್ಮಾನ ತಗೊಂಡು ಇಲ್ಲಿದ್ದಂತ ಸಿಬ್ಬಂದಿ ವರ್ಗಗಳು ಹೆಚ್ಚಿನ ರೀತಿಯಿಂದ ಒಳ್ಳೆ ಕೆಲಸ ಮಾಡಲಿ ಅಂತ ನಮ್ದೊಂದು ಆ ಕಾನ್ಸೆಪ್ಟ್ ಇದು ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ. ತದನಂತರ ಒಂದು 25 ಜನ ನಿವೃತ್ತ ಯೋಧರಿಗೆ, ಆರ್ಮಿ ಆಫೀಸರ್ಗಳಿಗೆ ಸನ್ಮಾನ ಇದೆ. ಅವರು ಸುಮಾರು ವರ್ಷದಿಂದ ಈ ದೇಶಕ್ಕೆ ಸೇವೆ ಮಾಡ್ತಾ ಇದ್ದಾರೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಬಹಳ ಜನ ಆರ್ಮಿ ಆಫೀಸರ್ಗಳಿಗೆ ಸನ್ಮಾನ ಆಗಿದೆ. ಆದ್ರೆ 25 ಜನ ನಿವೃತ್ತ ಏನು ಆರ್ಮಿ ಆಫೀಸರ್ಗಳಿದ್ದಾವೆ, ಯೋಧರಿದ್ದಾರೆ. ಅವ್ರಿಗೆ ಯಾಕೆ ಸನ್ಮಾನ ಅಂತಂದ್ರೆ, ಅವ್ರ ಸರ್ವಿಸ್ ಆದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಏನ್ ಕೆಲಸ ಇಲ್ಲ, ಅವರು ಯಾವ್ದು ಸನ್ಮಾನ ಇದೆ. ಅವರಿಗೆ ಭೀಮರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಲಾದಂತ ಕೆಲಸ ಇದೆ. ತದನಂತರ 22 ವರ್ಷಗಳಿಂದ 23 ವರ್ಷಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಜಯಂತಿ ಒಂದು ಅದ್ದೂರಿಯಾಗಿ ಆಚರಣೆ, ಇಡೀ ಸ್ಟೇಟ್ ಅಲ್ಲಿ, ಇಡೀ ಕರ್ನಾಟಕ ಸ್ಟೇಟ್ ಅಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ತಕ್ಕಂಥ ಜಯಂತ್ಯೋತ್ಸವ ಅಂದ್ರೆ ನಮ್ಮ ಕಲಬುರಗಿ ಅಂಬೇಡ್ಕರ್ ಜಯಂತ್ಯೋತ್ಸವ. ಅದರಲ್ಲಿ 22 ಜನ 23 ಜನ ಜಿಲ್ಲಾಧ್ಯಕ್ಷ ಇದ್ದಾರೆ. ಆ ಜಿಲ್ಲಾಧ್ಯಕ್ಷರಿಗೆ ಭೀಮರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಲಾದಂತ ಕೆಲಸ ಇದೆ. ಯಾಕಂದ್ರೆ ತಾವು ನೋಡ್ತಾ ಇದ್ರಿ, ಜಯಂತಿ ಸಮಿತಿಯವರು ಆಚರಣೆ ಮಾಡೋದು ಏನು ಆಚರಣೆ ಇದಲ್ಲ, ಅದು ಆಚರಣೆ ಸ್ವಲ್ಪ ವಿನೂತನವಾಗಿರ್ಲಂತ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಉತ್ಸವ ನಮ್ಮ BSNL ಮಾಡ್ತಾ ಇದ್ವಿ. ಅದಕ್ಕೆ ತಮ್ಮ ಮುಖಾಂತರ ನಾವು ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳಿಗೆ ಹಾಗೂ ಎಲ್ಲಾ ಸಾರ್ವಜನಿಕರಿಗೆ ನಾವು ಈ ನಮ್ಮ ಲೇಔಟ್ ಕಡೆಯಿಂದ, ನಮ್ಮ ಸಮಿತಿ ಕಡೆಯಿಂದ ನಾವು ಸೌಲಭ್ಯ ಬಯಸ್ತೇವೆ. ತದನಂತರ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ. ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಡೀ ಜಿಲ್ಲೆಯಲ್ಲಿ ನಾವು ಸೋಲಾಪುರ ಹಾಗೂ ಪೂನಾ ಹಾಗೂ ಬೆಂಗಳೂರಿಂದ
ಕಲಾವಿದರು ಕರೆಸ್ಬಿಟ್ಟು ಅದು ಕಾರ್ಯಕ್ರಮ ಮಾಡ್ತೇವೆ. ಮನೋರಂಜನೆ ಕಾರ್ಯಕ್ರಮ ಕೂಡ ಇರಬೇಕು. ಅದಕ್ಕೋಸ್ಕರ ಮನೋರಂಜನೆ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ. ತಮ್ಮ ಮೂಲಕ ನಾವು ಈ ಜಿಲ್ಲೆಯಲ್ಲಿ ಒಂದು ಇರ್ತಕ್ಕಂಥ ಎಲ್ಲಾ ಸಾರ್ವಜನಿಕರನ್ನು ಅಪೀಲ್ ಮಾಡ್ತೀವಿ. ಈ ಕಾರ್ಯಕ್ರಮ ಬರಬೇಕು, ಬಂದು ಎಲ್ಲರೂ ಬಂದು ಭಾಗವಹಿಸಬೇಕಂತ ನಾನು ವಿನಂತಿ ಮಾಡ್ತೀನಿ.